I can't do this anymore. ಇದನ್ನು ಮತ್ತೆ ನಾನು ಮಾಡಲಿಕ್ಕೆ ಆಗೋದಿಲ್ಲ. I cannot live in this world. ನಾನು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ. Let me die. ನಾನು ಸಾಯಬೇಕು. Let me die. ನಾನು ಸಾಯಬೇಕು. But then God says, ಆದರೆ ದೇವರು ಹೇಳುತ್ತಾನೆ, my grace is sufficient for you, my child. ನನ್ನ ಕೃಪೆಯೇ ನಿನಗೆ ಸಾಕು ನನ್ನ ಮಗುವೇ ಎಂದು. Yes, hold on to this Jesus, dear ಪ್ರಿಯ friends. ಸ್ನೇಹಿತರೆ, ಯಾವಾಗಲೂ ದೇವರ ಕೈಯನ್ನು He ಹಿಡಿದುಕೊಂಡಿರಿ. is your hope. ಆತನೇ ನಿಮ್ಮ ನಿರೀಕ್ಷೆ. He is your everything. Our Lord Jesus Christ says, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, I am the giver of everything. ನಾನು ಎಲ್ಲವುಗಳನ್ನು ಕೊಡುವಾತನು. I am the one who is going to give you the hope of glory. ಮಹಿಮೆಯ ನಿರೀಕ್ಷೆಯನ್ನು ನಾನು ನಿಮಗೆ ಕೊಡುವಾತನಾಗಿದ್ದೇನೆ. Today it's going to be so glorious. ಈ ದಿನ ಬಹು ಮಹಿಮೆಯುಳ್ಳದ್ದಾಗಿರುತ್ತದೆ. You are going to receive all the power from God. ದೇವರಿಂದ ನೀವೆಲ್ಲರೂ ಬಲವನ್ನು ಹೊಂದುವವರಾಗಿದ್ದೀರಿ. That's what Paul says in Colossians 1:27. ಆದ ಕಾರಣ ಪೌಲನು ಕೊಲೊಸ್ಯ 1:27 ಹೀಗೆ ಹೇಳುತ್ತಾನೆ, Christ living in you is the hope of glory. ಕ್ರಿಸ್ತನು ನಿನ್ನಲ್ಲಿ ಜೀವಿಸುವುದೇ ಪ್ರಭಾವದ ನಿರೀಕ್ಷೆಯಾಗಿದೆ. Let us choose Jesus today. ಈ ದಿನ ನಾವೆಲ್ಲರೂ ಯೇಸುವನ್ನು ಆರಿಸಿಕೊಳ್ಳೋಣ. Wherever you are watching, ನೀವು ಎಲ್ಲಿಂದಾದರೂ ವೀಕ್ಷಿಸುತ್ತಿರಬಹುದು. just receive Jesus. ಯೇಸುವನ್ನ ನೀವು ಸ್ವೀಕರಿಸಿರಿ. You will have the hope of glory. ನೀವು ಪ್ರಭಾವದ ನಿರೀಕ್ಷೆಯನ್ನು ಹೊಂದುವಿರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. In the Bible in Genesis 29:13 and 14. ಸತ್ಯವೇದದಲ್ಲಿ ಆದಿಕಾಂಡ 29ನೇ ಅಧ್ಯಾಯ 13 ಮತ್ತು 14ರಲ್ಲಿ When ಹೀಗೆ Jacob ಓದುತ್ತೇವೆ. went to Laban, his uncle, his mother's brother, ಯಾಕೋಬನು ತನ್ನ ತಾಯಿಯ ತಮ್ಮನಾದ ಲಾಬಾನನ ಮನೆಗೆ ಹೋದನು. Laban welcomed Jacob to his home. ಲಾಬಾನನು ಯಾಕೋಬನನ್ನು ತನ್ನ ಮನೆಗೆ ಸ್ವಾಗತಿಸಿದನು. He was so happy to receive Jacob. ಯಾಕೋಬನನ್ನು ಸ್ವೀಕರಿಸಲು ಆತನಿಗೆ ತುಂಬಾ ಸಂತೋಷವಾಯಿತು. He embraced Jacob and kissed him. ಯಾಕೋಬನನ್ನು ಅಪ್ಪಿಕೊಂಡು ಮುದ್ದಿಟ್ಟನು And he said, you are my own flesh and blood. ಮತ್ತು ಆತನಿಗೆ, ನೀನು ನನ್ನ ಸ್ವಂತ ರಕ್ತ ಸಂಬಂಧಿ ಎಂದು Yes, ಹೇಳಿದನು. when we go to Jesus, ಹೌದು, ನಾವು ಯೇಸುವಿನ ಬಳಿಗೆ ಬರುವಾಗ Jesus will also embrace us. ಯೇಸು ಸಹ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. Yes, dear friend, if you go to Jesus, ಹೌದು ಪ್ರಿಯ ಸ್ನೇಹಿತರೆ, ನೀವು ಯೇಸುವಿನ ಹತ್ತಿರ ಹೋಗುವಾಗ Jesus will gladly embrace you. ಯೇಸು ಬಹು ಸಂತೋಷದಿಂದ ನಿಮ್ಮನ್ನು ತಬ್ಬಿಕೊಳ್ಳುತ್ತಾನೆ He will kiss you. ಮತ್ತು ನಿನಗೆ ಮುದ್ದಿಡುತ್ತಾನೆ. And he will say, you are my flesh and my own blood. ಮತ್ತು ನೀನು ನನ್ನ ಸ್ವಂತ ರಕ್ತ ಸಂಬಂಧಿ ಎಂದು ಹೇಳುತ್ತಾನೆ. You are my beloved child. ನೀನು ನನ್ನ ಪ್ರೀತಿಯ ಮಗನು ಎಂದು ಹೇಳುತ್ತಾನೆ. Yes. ಹೌದು, This is the hope we have in this world, dear friend. ಈ ನಿರೀಕ್ಷೆಯನ್ನ ನಾವು ಈ ಲೋಕದಲ್ಲಿ ಹೊಂದಿದ್ದೇವೆ ಪ್ರಿಯ ಸ್ನೇಹಿತರೆ. God calling us as his own child. ದೇವರು ನಮ್ಮನ್ನ ತನ್ನ ಸ್ವಂತ ಮಕ್ಕಳೆಂದು ಕರೆದಿದ್ದಾನೆ. As his own flesh and blood. ಆತನ ಸ್ವಂತ ರಕ್ತ ಸಂಬಂಧಿಗಳು. You are no longer yourself. ಇನ್ನು ಮುಂದೆ ನೀನು ನಿನ್ನವನೇ ಆಗಲು ಸಾಧ್ಯವಿಲ್ಲ. But Christ is living in you. ಆದರೆ ಕ್ರಿಸ್ತನು ನಿನ್ನಲ್ಲಿ ಜೀವಿಸುತ್ತಾನೆ. Christ will be living in you. ಕ್ರಿಸ್ತನು ನಿನ್ನಲ್ಲಿ ಜೀವಿಸುತ್ತಾನೆ. This will be the experience when you receive Jesus gladly into your heart. ಕ್ರಿಸ್ತನನ್ನು ಸಂತೋಷವಾಗಿ ನೀನು ಅಂಗೀಕರಿಸುವಾಗ ಇಂತಹ ಅನುಭವವನ್ನು ಹೊಂದುತ್ತಿ. Jesus says, ಯೇಸು ಹೇಳಿದನು, as I live, ನಾನು ಜೀವಿಸುವ ಹಾಗೆ you will live also. ನೀವು ಸಹ ಜೀವಿಸುವಿರಿ. Jesus is not dead. ಯೇಸು ಸತ್ತವನಲ್ಲ. He is living in this world. ಆತನು ಈ ಲೋಕದಲ್ಲಿ He ಜೀವಿಸುತ್ತಿದ್ದಾನೆ. is living in you, dear friends. ಪ್ರೀತಿಯ ಸ್ನೇಹಿತರೆ, ಆತನು ನಿಮ್ಮಲ್ಲಿ ಜೀವಿಸ್ತಾ He is ಇದ್ದಾನೆ. mindful of making you just like Jesus. ಆತನು ನಿನ್ನನ್ನು ಯೇಸುವಿನ ಹಾಗೆ ಮಾಡುತ್ತಾನೆ. Yes, hope is a belief that God will work everything for your good. ನಿರೀಕ್ಷೆಯು ಒಂದು ನಂಬಿಕೆ, ದೇವರು ನಿನ್ನ ಒಳ್ಳೆಯದಕ್ಕಾಗಿ As ಕಾರ್ಯಗಳನ್ನು in ಮಾಡುತ್ತಾನೆ. Philippians 1:6. ಫಿಲಿಪ್ಪಿ 1:6 ಹೇಳುವ ಪ್ರಕಾರ, The Lord who has begun a good work in you ಕರ್ತನು ನಿನ್ನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾನೆ.
He will complete it until the day of Jesus Christ. ಯೇಸು ಕ್ರಿಸ್ತನ ಬರುವ ದಿನದೊಳಗಾಗಿ ಅದನ್ನು ಸಿದ್ಧಿಗೆ Yes, I know the Lord has already started to do a good work in you. ಹೌದು, ದೇವರು ಈಗಾಗಲೇ ನಿನ್ನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭಿಸಿದ್ದಾನೆಂದು ನಾನು How many of you want God to work in your heart? ನಿಮ್ಮ ಹೃದಯದಲ್ಲಿ ದೇವರು ಕೆಲಸ ಮಾಡಬೇಕೆಂದು ಎಷ್ಟು ಜನರು ಅಪೇಕ್ಷಿಸುತ್ತೀರಿ? Will you show your hands? ನಿಮ್ಮ ಕೈಗಳನ್ನು ತೋರಿಸಬಹುದೇ? Hallelujah. Hallelujah. I am so glad that all of you need God to work in your heart. ನನಗೆ ಬಹಳ ಸಂತೋಷ ಏನಂದ್ರೆ ನಿಮ್ಮೆಲ್ಲರ ಹೃದಯದಲ್ಲಿ ದೇವರು ಕಾರ್ಯ ಮಾಡಬೇಕೆಂದು Our ನೀವು flesh is ಬಯಸುತ್ತೀರಿ. weak, ನಮ್ಮ ಶರೀರವು ಬಲಹೀನವಾದದ್ದು, but our spirit is willing. ಆದರೆ ನಮ್ಮ ಆತ್ಮಕ್ಕೆ ಇಷ್ಟ ಇದೆ. We have rotten flesh in our body. ನಮ್ಮ ದೇಹದಲ್ಲಿ ಕೊಳೆತ ಮಾಂಸವಿದೆ. Our righteousness is nothing compared to God's righteousness. ನಮ್ಮ ನೀತಿಯನ್ನು ದೇವರ ನೀತಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. We cannot help ourselves. ನಮಗೆ ನಾವೇ ಸಹಾಯ ಮಾಡಿಕೊಳ್ಳಲಾರೆವು. That's why we hope in the Lord. ಆದ ಕಾರಣ ನಾವು ಕರ್ತನಲ್ಲಿ ನಿರೀಕ್ಷೆ ಇಡುತ್ತೇವೆ. When you read a letter, ನೀವು ಪತ್ರವನ್ನು ಓದುವಾಗ you will not think about a pen. ನೀವು ಪೆನ್ನಿನ ವಿಷಯವಾಗಿ ಯೋಚಿಸುವುದಿಲ್ಲ. But then those who read a letter, they will be only thinking about what is there in the mind of a writer. ಆದರೆ ಓದುವವರು ಅದರಲ್ಲಿ ಏನಿದೆ ಮತ್ತು ಬರಹಗಾರನ ಮನಸ್ಸಿನಲ್ಲಿ ಏನಿದೆ ಎಂದು ಯೋಚಿಸುತ್ತಾರೆ. They will be thinking about a person's mind only. ಅವರು ವ್ಯಕ್ತಿಯ ಮನಸ್ಸನ್ನು ಕುರಿತು ಯೋಚಿಸುತ್ತಾರಷ್ಟೇ. That's exactly what you are, a little pen in God's hand. ಅದೇ ರೀತಿಯಲ್ಲಿ ದೇವರ ಕೈಯಲ್ಲಿ ನಾವು ಒಂದು ಸಣ್ಣ ಪೆನ್ನು ಆಗಿದ್ದೇವೆ. A tiny little pen in God's hand. ದೇವರ ಕೈಯಲ್ಲಿ ನಾವೊಂದು ಅತಿ ಸಣ್ಣ ಪೆನ್ ಆಗಿದ್ದೇವೆ. If you want to reflect God, ನೀನು ದೇವರನ್ನ ಪ್ರತಿಬಿಂಬಿಸಬೇಕಾದರೆ just forget about yourself ನಿನ್ನ ಕುರಿತಾಗಿ ನೀನು ಮರೆತು ಬಿಡು. and surrender yourself into God's hand. ನಿನ್ನನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡು. Saying, Lord, I should reflect your mind to this world. ದೇವರೇ, ನಾನು ನಿನ್ನ ಮನಸ್ಸನ್ನು ಈ ಲೋಕಕ್ಕೆ ಪ್ರತಿಬಿಂಬಿಸಬೇಕೆಂದು ಹೇಳು. Lord, let the world see you in me, Lord. ದೇವರೇ, ಲೋಕವು ನಿನ್ನನ್ನು ನನ್ನಲ್ಲಿ ನೋಡಲಿ ಕರ್ತನೆ. That's what John the Baptist said. ಆದ ಕಾರಣ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ. In John 3:30, ಯೋಹಾನ 3:30ರಲ್ಲಿ he said, He must increase. ಆತನು ಹೇಳಿದನು, ಆತನು The ಹೆಚ್ಚಿಸಲ್ಪಡಬೇಕು, Lord must increase, ಕರ್ತನು ಮಾತ್ರ ಹೆಚ್ಚಿಸಲ್ಪಡಬೇಕು, but I must decrease. ಆದರೆ ನಾನು ತಗ್ಗಿಸಲ್ಪಡಬೇಕು. Let the Lord increase in me. ಕರ್ತನು ನನ್ನಲ್ಲಿ ಹೆಚ್ಚಿಸಲ್ಪಡಬೇಕು. This was his cry. ಇದು ಆತನ ಕೂಗಾಗಿತ್ತು. Mother Teresa said, ಮದರ್ ತೆರೇಸಾ ಅವರು ಹೇಳಿದರು, God is writing a love letter to this world. ದೇವರು ಈ ಲೋಕಕ್ಕೆ ಪ್ರೀತಿಯ ಪತ್ರವನ್ನು ಬರೆದಿದ್ದಾನೆ. In this way, through works of love. ಕಾರ್ಯಗಳ ಮುಖಾಂತರ ಪ್ರೀತಿಯನ್ನು ಕೊಟ್ಟಿದ್ದಾನೆ. Through works of love, the Lord is writing a love letter to this world. ಕಾರ್ಯಗಳ ಮೂಲಕ ಪ್ರೀತಿ ಎಂದು ದೇವರು ಈ ಲೋಕಕ್ಕೆ ಪ್ರೀತಿಯ ಪತ್ರವನ್ನು ಬರೆದಿದ್ದಾನೆ. The Lord is doing the working. ಕರ್ತನು ತಾನೇ ಕಾರ್ಯ ಮಾಡುತ್ತಾನೆ. He is doing the working for you, dear friends. ನಿನಗಾಗಿ ಆತನು ಕೆಲಸವನ್ನು ಮಾಡುತ್ತಾನೆ ಪ್ರಿಯ ಸ್ನೇಹಿತ. You are the work of love. ಆ ಪ್ರೀತಿಯ ಕಾರ್ಯವೇ ನೀನಾಗಿದ್ದಿ. You are the handiwork of God. ನೀನು ದೇವರ ಕೈ ಕೆಲಸವಾಗಿದ್ದಿ. While you are facing problems, ನೀನು ಸಮಸ್ಯೆಗಳನ್ನು ಎದುರಿಸುವಾಗ you will be saying, I can't do this anymore, Lord. ನೀನು ಹೀಗೆ ಹೇಳುತ್ತಿ, ಕರ್ತನೇ, ಇದು ನನ್ನ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ Yes, ಎಂದು. sometimes it happens. ಹೌದು, ಕೆಲವು ಸಾರಿ ಹೀಗೆ ಆಗುತ್ತದೆ. At the height of your problems, you say, ನಿನ್ನ ಎತ್ತರವಾದ ಸಮಸ್ಯೆಗಳನ್ನು ಹೇಳುವಾಗ, I can't do this anymore. ಇದನ್ನು ಮತ್ತೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, I cannot live in this world. ನಾನು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ, Let me die. ನಾನು ಸಾಯಬೇಕು, Let me die. ನಾನು ಸಾಯಬೇಕು. But then God says, ಆದರೆ ದೇವರು ಹೇಳುತ್ತಾನೆ, My grace is sufficient for you, my child. ನನ್ನ ಕೃಪೆಯೇ ನಿನಗೆ ಸಾಕು ನನ್ನ ಮಗುವೇ ಎಂದು. My grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. Yes, hold on to this Jesus, dear ಪ್ರಿಯ ಸ್ನೇಹಿತರೆ, friends. ಯಾವಾಗಲೂ ದೇವರ ಕೈಯನ್ನು ಹಿಡಿದುಕೊಂಡಿರಿ. He is your hope. ಆತನೇ ನಿಮ್ಮ ನಿರೀಕ್ಷೆ, He is your everything. ಆತನೇ ನಿಮಗೆ ಎಲ್ಲವೂ ಆಗಿದ್ದಾನೆ.
The name of the Lord is a strong tower. ಯೇಸುವಿನ ನಾಮ ಬಲವಾದ ಬುರುಜಾಗಿದೆ. The righteous run into it ನೀತಿಯು ಅದಕ್ಕಾಗಿ ಓಡಿ ಬರುತ್ತದೆ and they are saved. ಮತ್ತು ಅವರು ಸುರಕ್ಷಿತರಾಗಿರುವರು. Run into the hands of God ದೇವರ ಹತ್ತಿರ ಓಡಿ ಬನ್ನಿರಿ and be a little pen in his hands. ಮತ್ತು ಆತನ ಕೈಗಳಲ್ಲಿ ಸಣ್ಣ ಸಣ್ಣ ಪೆನ್ನುಗಳಾಗಿರಿ. Let God work in your heart. ದೇವರು ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ. We are all waiting for God to say, welcome my dear child, ನನ್ನ ಮಗುವೇ ನಿನಗೆ ಸ್ವಾಗತ ಎಂದು ದೇವರು ಹೇಳುವ ಸ್ವರಕ್ಕಾಗಿ to ಕಾಯುತ್ತಿದ್ದೇವಲ್ಲ. the place where you belong, ನೀನು ಯಾವ ಸ್ಥಳಕ್ಕೆ ಸಂಬಂಧಪಟ್ಟವನಾಗಿದ್ದೀಯೋ my good and faithful one. ನನ್ನ ಒಳ್ಳೆಯ ನಂಬಿಗಸ್ತನ, Welcome to the place where you belong, my beloved child. ನೀನು ಯಾವ ಸ್ಥಳಕ್ಕೆ ಸಂಬಂಧಪಟ್ಟವನಾಗಿದ್ದೀಯೋ ಆ ಸ್ಥಳಕ್ಕೆ ನಿನಗೆ ಸ್ವಾಗತ. One day the Lord will take every one of us to his home. ಒಂದು ದಿವಸ ನಮ್ಮೆಲ್ಲರನ್ನ ದೇವರು ತನ್ನ ಮನೆಗೆ ನಮ್ಮನ್ನು ಕರೆದುಕೊಳ್ಳುತ್ತಾನೆ. That is the home we all belong, isn't it? ನಾವು ಆ ಮನೆಗೆ ಸಂಬಂಧಿಸಲ್ಪಟ್ಟವರು ಅಲ್ಲವೇ? That is our real home. ಅದೇ ನಮ್ಮ ನಿಜವಾದ ಮನೆ. That is our real home. ಅದೇ ನಮ್ಮ ನಿಜವಾದ ಮನೆ. That is our Father's place. ಅದು ನಮ್ಮ ತಂದೆಯ ಮನೆ. He has a mansion for you. ಆತನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟಿದ್ದಾನೆ. Not a small house, ಅದು ಸಣ್ಣ ಮನೆಯಲ್ಲ, but then he has a big mansion for you. ನಿನಗಾಗಿ ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿದ್ದಾನೆ. It will be so glorious when you go there. ನೀನು ಅಲ್ಲಿಗೆ ಹೋದಾಗ ಅದು ಬಹಳ ಮಹಿಮೆಯಿಂದ ಕೂಡಿದ್ದಾಗಿರುತ್ತದೆ. It is a glorious place. ಅದು ಬಹಳ ಮಹಿಮೆಯುಳ್ಳಂತ ಸ್ಥಳ. That is the hope we have in this world, dear friends. ಈ ಲೋಕದಲ್ಲಿ ಇಂಥ ಒಂದು ನಿರೀಕ್ಷೆನ ನಾವು ಹೊಂದಿದ್ದೇವೆ ಸ್ನೇಹಿತರೆ. That is the real hope of glory. ಅದುವೇ ನಿಜವಾದಂತ ಮಹಿಮೆಯ ನಿರೀಕ್ಷೆಯಾಗಿದೆ. The Lord is offering you the hope of glory. ದೇವರು ಇಂಥ ಮಹಿಮೆಯ ನಿರೀಕ್ಷೆನ ನಿನಗೆ ಕೊಟ್ಟಿದ್ದಾನೆ. I know many of you are crying in this world, ನನಗೆ ಗೊತ್ತಿದೆ ಅನೇಕರು ನೀವು ಈ ಲೋಕದಲ್ಲಿ ಅಳುತ್ತಿದ್ದೀರಿ. unable to bear the problems in life, ಜೀವನದಲ್ಲಿರುವಂತಹ ಸಮಸ್ಯೆಗಳನ್ನ ಸಹಿಸಿಕೊಳ್ಳದೆ ನೀವು ಅಳುತ್ತೀರಿ. losing your loved ones, ನಿಮ್ಮ ಪ್ರಿಯರನ್ನ ಕಳೆದುಕೊಂಡಿದ್ದೀರಿ. losing your health, ನಿನ್ನ ಆರೋಗ್ಯವನ್ನು ಕಳೆದುಕೊಂಡಿದ್ದಿ. losing your wealth, ನಿನ್ನ ಸಂಪತ್ತನ್ನು ಕಳೆದುಕೊಂಡಿದ್ದಿ. losing the blessings. ನಿನ್ನ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಿ. You are crying, ನೀನು ಅಳುತ್ತಾ ಇದ್ದಿ. Lord, take me home. ಕರ್ತನೇ, ಮನೆಗೆ ನನ್ನನ್ನು ಕರೆದುಕೋ. Take me to the home where I belong. ಕರ್ತನೇ, ನಾನು ಸಂಬಂಧಿಸಿದ ಮನೆಗೆ ನನ್ನನ್ನು ಕರೆದುಕೋ. Yes, the Lord is ready to give you such a glory. ಹೌದು, ದೇವರು ಇಂಥ ಮಹಿಮೆಯನ್ನ ಆತನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. We may live in this world of pain. ನಾವು ಈ ಲೋಕದ ನೋವಿನಲ್ಲಿ ಜೀವಿಸ್ತಾ ಇರಬಹುದು. The glory that is in this world is nothing compared to the glory that is in heaven. ಈ ಲೋಕದ ಮಹಿಮೆಯನ್ನ ಪರಲೋಕದ ಮಹಿಮೆಗೆ ಖಂಡಿತವಾಗಿ ಹೋಲಿಸಲು ಅಸಾಧ್ಯ. Hallelujah. 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 How many of you want such a glory? ಇಂಥ ಮಹಿಮೆ ನಿಮಗೆ ಎಷ್ಟು ಜನರಿಗೆ ಬೇಕು? How many of you are ready to go to your place that is in heaven? ಪರಲೋಕದಲ್ಲಿರುವಂತ ನಿಮ್ಮ ಸ್ಥಳಕ್ಕೆ ಹೋಗಲಿಕ್ಕೆ ನೀವು ಎಷ್ಟು ಜನರು ಸಿದ್ಧರಿದ್ದೀರಿ? Come on, show your hands to God. ಬನ್ನಿ, ಕೈಗಳನ್ನ ತೋರಿಸಿರಿ ದೇವರಿಗೆ. Hallelujah. Hallelujah. God says, ದೇವರು ಹೇಳುತ್ತಾನೆ, welcome to your home, ನಿನ್ನ ಮನೆಗೆ ಸುಸ್ವಾಗತ, my good and faithful one. ನನ್ನ ಒಳ್ಳೆಯ ನಂಬಿಗಸ್ತನಾದ ಮಗುವೆ. Well done. ಚೆನ್ನಾಗಿ ಮಾಡಿದ್ದಿ. Well done. ಒಳ್ಳೆಯ ಕಾರ್ಯ ಮಾಡಿದ್ದಿ. You've been faithful in small things, ಸಣ್ಣ ವಿಷಯದಲ್ಲಿ ನೀನು ನಂಬಿಗಸ್ತನಾಗಿದ್ದಿ. and you'll be ruler over many things. ನೀನು ಅನೇಕ ವಿಷಯಗಳ ಮೇಲೆ ಆಳ್ವಿಕೆ ಮಾಡುತ್ತಿ. This is the only word we want from God, isn't it? ಇಂಥ ಒಂದು ಮಾತನ್ನೇ ದೇವರಿಂದ ನಾವು ಅಪೇಕ್ಷಿಸಿದ್ದೇವೆ ಅಲ್ಲವೇ? All of us are waiting for God to say that. ದೇವರು ಇದನ್ನು ಹೇಳುವುದನ್ನೇ ನಾವೆಲ್ಲರೂ ಕಾಯುತ್ತಾ ಇದ್ದೇವೆ. That's why we are persevering in this world. ಅದಕ್ಕಾಗಿಯೇ ನಾವು ಸತತವಾಗಿ ಈ ಲೋಕದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. With so much of patience, ಬಹಳ ತಾಳ್ಮೆಯಿಂದ we are waiting to go to our home. ನಮ್ಮ ಮನೆಗೆ ಹೋಗಲು ನಾವು ಕಾಯುತ್ತಾ ಇದ್ದೇವೆ. The Lord is mindful of giving you the hope of glory. ದೇವರು ಮಹಿಮೆಯುಳ್ಳಂತ ಆ ನಿರೀಕ್ಷೆಯನ್ನು ನಿನಗೆ ಕೊಡಲು ಮನಸ್ಸುಳ್ಳವನಾಗಿದ್ದಾನೆ.